ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್ ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಾನು ನಿಮ್ಮ ಜೊತೆಗೆ ತಗೊಂಡ್ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ಈಚ್ ಆ್ಯಂಡ್ ಎವ್ರಿ ಇನ್ವೆಸ್ಟರ್ ಶುಡ್ ಅವಾಯ್ಡ್ ದೀಸ್ ಟೈಪ್ ಆಫ್ 4 ಟೈಪ್ಸ್ ಆಫ್ ಕಂಪ್ನೀಸ್ ವೈಲ್ ಬೈಯಿಂಗ್. ಇದು ನಿಮ್ಮ ದುಡ್ಡನ್ನ ಸೇವ್ ಮಾಡುತ್ತೆ. ಏನಪ್ಪ ಅಂತಂದರೆ, ಇಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಳ್ಳೋದಕ್ಕಿಂತ ಬೆಟರ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾವುದಪ್ಪ ಅಂತ ನೋಡೋಕ್ಕೆ ಅಂತ ಹೋಗೋಣ ಬನ್ನಿ. ಫಸ್ಟ್ ಆಫ್ ಆಲ್, ಮೊದಲನೇ ಪಾಯಿಂಟ್ ನೀವು ಯಾವುದಪ್ಪ ನೋಡ್ಬೇಕಂತ ಅಂದರೆ, ಕಂಪ್ನಿ ಪ್ರಮೋಟರ್ ಈಸ್ ಲಿಂಕ್ಡ್ ವಿತ್ ಎನಿ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸು, ಇಲ್ಲ ಸೆಬಿ ಜೊತೆಗೆ ಏನಾದ್ರು ಲಿಂಕ್ ಆಗಿರೋಂಥದ್ದು, ಇಲ್ಲ ಏನಾರು ಆ್ಯಂಕಿ ಪ್ಯಾಂಕಿ ಈ ಥರ ಏನಾದ್ರು ಆಗಿರೋಂಥ ಇಶ್ಯೂ ಇರೋವಂಥದ್ದು, ಇಲ್ಲ ಮನಿ ಲೈಫ್ ರಿಲೇಟೆಡ್ ಏನಾದ್ರು ಅಂದರೆ ಸ್ವಂತದಕ್ಕೆ ಏನಾದರೂ ಆ ಕಂಪ್ನಿ ಪ್ರಮೋಟರ್ ಅದನ್ನು ದುಡ್ಡನ್ನು ಬಳಸ್ಕೊತಾ ಇರೋಂಥದ್ದು, ಇಂಥದ್ದು ಏನಾದ್ರು ಆಗ್ತಾ ಇದೆ ಅಂತಂದರೆ ಅಂಥ ಕಂಪ್ನಿನ ಮಸ್ಟ್ ಆ್ಯಂಡ್ ಶುಡ್ ಫಸ್ಟ್ ನೀವು ಅವಾಯ್ಡ್ ಮಾಡಬೇಕು. ಇದು ನೀವು ಸಿಂಪಲ್ ಆಗಿ ಗೂಗಲಲ್ಲಿ ಹೋಗ್ಬಿಟ್ಟು ಆ ಕಂಪ್ನಿ ಪ್ರಮೋಟರ್ ಹೆಸರನ್ನು ನೀವು ಸರ್ಚ್ ಮಾಡಿದ್ರೆ, ಸೊ ದಟ್ ಇಟ್ ವಿಲ್ ಗಿವ್ ಆಲ್ ದೋಸ್ ಡೀಟೇಲ್ಸ್ ಆನ್ ಪರ್ಟಿಕ್ಯುಲರ್ ಇದರಲ್ಲಿ ಅದನ್ನು ನೀವು ಚೆಕ್ ಮಾಡಿ ನೋಡಬೇಕಾಗತ್ತೆ. ಇದು ಒಂದು ಫಸ್ಟ್ ಪಾಯಿಂಟು ನೀವು ನೋಡಬೇಕಾಗುತ್ತೆ. ದ ಸೆಕೆಂಡ್ ಪಾಯಿಂಟ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪ ಅಂತಂದರೆ, ದ ಕಂಪ್ನಿ ವಿಚ್ ಈಸ್ ರೈಸಿಂಗ್ ಹೈ ಡೆಟ್ಸ್, ತುಂಬ ಸಾಲನ ತಗೊಳ್ತಾ ಇದೆ ಅಂಥ ಕಂಪ್ನಿನ ನೀವು ಮಸ್ಟ್ ಆ್ಯಂಡ್ ಶುಡ್ ಅವಾಯ್ಡ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂತಂದರೆ, ಈಗ ಕಂಪ್ನಿ ಸಾಲ ಜಾಸ್ತಿ ತಗೊತಾ ಇದೆ ಅಂತಂದರೆ ಕಂಪ್ನಿ ಪ್ರಮೋಟರ್ಸು ಆರ್ ಯಾರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರ ಮೋರ್ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ಕ್ಲಿಯರಿಂಗ್ ದ ಡೆಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ರೀಪೇಮೆಂಟು, ಈ ಥರದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಇರುತ್ತೆ. ಬಟ್ ಅವ್ರ ಕಾನ್ಸಂಟ್ರೇಷನ್ ನಾಟ್ ಆನ್ ದ ಕೋರ್ ಬಿಸ್ನೆಸ್ ಆಪ್ರೇಷನ್ಸ್ ಮೇಲೆ ಅವ್ರದ್ದು ಇದು ಹೋಗೋದಿಲ್ಲ. ಅಂದರೆ ಅವ್ರ ತಲೆ ಆ ಕಡೆಗೆ ಜಾಸ್ತಿ ಇರೋದಿಲ್ಲ. ಡೆಟ್ಸ್ ರೀಪೇಮೆಂಟ್ಸು ಇಂಟ್ರೆಸ್ಟ್ ಪೇಮೆಂಟ್ ಮೇಲೆ ಜಾಸ್ತಿ ಇರೋದ್ರಿಂದ ಅಂಥದ್ದು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಬಿಸ್ನೆಸ್ ಗ್ರೋತ್ ನಾವೇನು ಕಾಣೋಕ್ಕೆ ಚಾನ್ಸಸ್ ಇರೋದಿಲ್ಲ. ಇದನ್ನು ನೀವು ಸೆಕೆಂಡ್ ಪಾಯಿಂಟಾಗಿ ನೀವು ಕನ್ಸಿಡರ್ ಮಾಡಿದ್ರೆ ಯು ಶುಡ್ ಅವಾಯ್ಡ್ ದಿಸ್ ಟೈಪ್ ಆಫ್ ಕಂಪ್ನೀಸ್ ಆಲ್ಸೋ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಅವಾಯ್ಡ್ ಟರ್ನ್ ಅರೌಂಡ್ ಸ್ಟೋರೀಸ್ನ ಇರೋವಂಥ ಕಂಪ್ನಿನ ನೀವು ಅವಾಯ್ಡ್ ಮಾಡಿ. ಏನಕ್ಕಪ್ಪ ಅಂತಂದರೆ, ಈಗ ಆಲ್ ಆಫ್ ಎ ಸಡನ್ ಮೆನಿ ಆಫ್ ದ ಇಯರ್ಸ್ ಕಂಪ್ನಿ ಲಾಸ್ ಮೇಕಿಂಗಲ್ಲಿ ಇರುತ್ತೆ. ಆಲ್ ಆಫ್ ಎ ಸಡನ್ ದ ಕಂಪ್ನಿ ಸ್ಟಾರ್ಟ್ಸ್ ಟರ್ನಿಂಗ್ ಇಂಟು ಪ್ರಾಫಿಟಬಿಲಿಟಿಗೆ ಬರುತ್ತೆ. ಇಂಥ ಕಂಪ್ನಿನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಏನಕ್ಕಪ್ಪ ಅಂತಂದರೆ, ದೇರ್ ಇಸ್ ನೋ ಕನ್ಸಿಸ್ಟೆನ್ಸಿ ಇನ್ ದ ಪರ್ಫಾರ್ಮೆನ್ಸ್. ಒಬ್ವಿಯಸ್ಲಿ ಪೀಪಲ್ ಕೇಳ್ಬೋದು, ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ಬೋದು. ಲೈಕ್ ಟೆಸ್ಲಾ ಆಗ್ಬೋದು, ಐಷರ್ ಮೋಟರ್ಸ್ ಆಗ್ಬೋದು. There are certain companies which has tremendously turned around. ಬಟ್ ಒಂದು ಎರಡು ನಮಗೆ ಚೆನ್ನಾಗಿರೋ ಕಂಪ್ನಿಗಳು ಸಿಗುತ್ತೆ ಈ ಥರ ಟರ್ನ್ ಅರೌಂಡ್ ಸ್ಟೋರೀಸಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕಂಪ್ನೀಸ್ ವಿಚ್ ಟರ್ನ್ ಅರೌಂಡ್ ಆಗಿದೆ ಅಂತ ಹೇಳ್ಕೊಂಡು ದ ಕಂಪ್ನಿ ಇಟ್ ಸೆಲ್ಫ್ ಇಟ್ಸ್ ಗಾಟ್ ಕ್ಲೋಸ್ಡ್ ಔಟ್, ಆರ್ ದೇ ಸೋಲ್ಡ್ ಔಟ್ ಟು ಸಮ್ ಅದರ್ ಎಂಟಿಟೀಸ್ ಆ್ಯಂಡ್ ದೇ ಕಮ್ ಔಟ್ ಆಫ್ ದ ಬಿಸ್ನೆಸ್. ಈ ಥರ ಜಾಸ್ತಿ ಸಿಗುತ್ತೆ ಹೊರತು ನಮಗೆ ಟರ್ನ್ ಅರೌಂಡ್ ಸ್ಟೋರೀಸ್ ವೆರಿ ರೇರ್ಲಿ ಸಿಗುತ್ತೆ ಈ ಥರ ಕಂಪ್ನೀಸ್ಗಳಲ್ಲಿ. ಅವಾಯ್ಡ್ ಮಾಡಿ ಇಂಥ ಕಂಪ್ನಿಗಳನ್ನ. ದ ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದರೆ, ಅವಾಯ್ಡ್ ದಿಸ್ ಟೈಪ್ ಆಫ್ ಕಂಪ್ನೀಸ್ ವೇರ್ ಇನ್ಆರ್ಗ್ಯಾನಿಕ್ ಗ್ರೋತ್ ಇರೋದನ್ನ ಕಂಪ್ನಿಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ಆರ್ಗ್ಯಾನಿಕ್ ಗ್ರೋತ್ ಈಸ್ ನಥಿಂಗ್ ಬಟ್ ಆ ಕಂಪ್ನಿ ಕೋರ್ ಬಿಸ್ನೆಸ್ ಏನಿರುತ್ತೆ, ಅಂದರೆ ಕೋರ್ ಆಪರೇಷನ್ಸ್ ಏನಿರುತ್ತೆ ಅಂಥ ಕಂಪ್ನಿದು ಆ ಬಿಸ್ನೆಸ್ಸಲ್ಲಿ ಗ್ರೋತೇ ಇಲ್ಲದೆ ಇದ್ರೂ ಆ ಶೇರ್ ಪ್ರೈಸ್ ಸುಮ್ಮನೆ ಬೈ ಮಾಡಿ 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 ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ ಹೊರತು ಅದು ಇಂಟರ್ನಲಿ ದೇರ್ ಇಸ್ ನೋ ಗ್ರೋತ್ ಅಟ್ ಆಲ್. ಅಂಥ ಕಂಪ್ನೀಸ್ನ ನೀವು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅಂಥ ಕಂಪ್ನೀಸಲ್ಲಿ ನಿಮಗೆ ಏನೂ ರಿಟರ್ನ್ ಸಿಗ್ತಾ ಇರೋದಿಲ್ಲ. ಅಂಥದಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಅವಾಯ್ಡ್ ದೀಸ್ ಟೈಪ್ ಆಫ್ 4 ಟೈಪ್ಸ್ ಆಫ್ ಕಂಪ್ನೀಸ್. ಈ ಥರದ್ರಲ್ಲಿ ಏನಾದ್ರು ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ ಅವಾಯ್ಡ್ ದೋಸ್ ಕಂಪ್ನೀಸ್ ಬಿಫೋರ್ ಇನ್ವೆಸ್ಟಿಂಗ್. ಇನ್ವೆಸ್ಟರ್ ಈ 4 ಪಾಯಿಂಟ್ನ ನೀವು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.